ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹಿದ ತಂದೆ ತಾಯಿಯನ್ನು ನೋಡಿಕೊಳ್ಳೋದು ಪ್ರತಿಯೊಬ್ಬ ಮಕ್ಕಳ ಆದ್ಯ ಕರ್ತವ್ಯ. ಆದರೆ ಆ ಕರ್ತವ್ಯವನ್ನು ಮಕ್ಕಳು ಮರೆತರೆ ಏನಾಗುತ್ತೆ ಅನ್ನೋದಕ್ಕೆ ಈ ಸ್ಟೋರಿ ಬೆಸ್ಟ್ ಎಕ್ಸಾಂಪಲ್. ಇಲ್ಲೊಂದು ವೃದ್ಧಾಪ್ಯ ದಂಪತಿ ಕೊನೆಗಾಲದಲ್ಲಿ ತಮ್ಮ ಮಕ್ಕಳು ನೋಡಿಕೊಳ್ತಾ ಇಲ್ಲ, ತಮಗಾರೂ ಇಲ್ಲ ಅಂತ ದೃಢ ನಿರ್ಧಾರ ಮಾಡಿ ರೈಲಿಗೆ ಸಿಲುಕಿ ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಯಾರಾದರೂ ಒಬ್ಬರು ಸತ್ರು ಮತ್ತೊಬ್ಬರು ಅನಾಥರಾಗ್ತಾರೆ ಅಂತ ನಿರ್ಧಾರ ಮಾಡಿ ಆ ಎರಡು ಹಿರಿಯ ಜೀವಗಳು ಗಟ್ಟಿ ಮನಸ್ಸು ಮಾಡಿ ಒಟ್ಟಿಗೆ ಪ್ರಾಣವನ್ನು ಅರ್ಪಿಸಿದ್ದಾರೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಅರೆಹೊಸೂರು ಮೂಲದ ಡೇವಿಡ್ ಮತ್ತು ಮೇರಿ ಈ ದುರಂತ ಅಂತ್ಯ ಕಂಡ ದಂಪತಿ. ಆಸ್ತಿ ಮನೆ ಇದ್ದರೂ ಆರೈಕೆ ಮಾಡುವರಿಲ್ಲದೆ ಮನನೊಂದು ಈ ನಿರ್ಧಾರ ಕೈಗೊಂಡಿರಬಹುದೆಂಬ ಶಂಕೆ ವ್ಯಕ್ತಗೊಂಡಿದೆ. ಡೇವಿಡ್ ಮತ್ತು ಮೇರಿ ಅವರಿಗೆ ಇಬ್ಬರು ಪುತ್ರರಿದ್ದಾರೆ. ಒಬ್ಬರು ಬೆಂಗಳೂರಿನಲ್ಲಿ ಕೆಲಸದ ನಿಮಿತ್ತ ನೆಲೆಸಿದರೆ ಮತ್ತೊಬ್ಬರು ಊರಿನಲ್ಲೇ ವಾಸವಾಗಿದ್ದಾರೆ. ಆದರೂ ವೃದ್ಧ ದಂಪತಿ ತಮಗೆ ಬೇಕಾದ ಮಮತೆ ಮತ್ತು ಆರೈಕೆ ಸಿಗ್ತಾ ಇಲ್ಲವೆಂದು ಬೇಸರಗೊಂಡಿದ್ದರು ಎನ್ನಲಾಗಿದೆ. ಕೆಲ ದಿನಗಳ ಹಿಂದೆ ವಿರಾಜಪೇಟೆಯ ವೃದ್ಧಾಶ್ರಮದಲ್ಲೂ ಸೇರಿದ್ದ ದಂಪತಿ ನಂತರ ಅಲ್ಲಿಂದ ಹೊರಬಂದಿದ್ರು. ಅವರಿಗೆ ಆಸ್ತಿ ಮನೆ ಎಲ್ಲವೂ ಇತ್ತು. ಆದರೆ ವೃದ್ಧಾಪ್ಯದಲ್ಲಿ ಜೊತೆಗಿರುವವರಿಲ್ಲ ಎನ್ನುವ ನೋವು ಹೆಚ್ಚು ಕಾಡ್ತಾ ಇತ್ತು. ಮಕ್ಕಳು ಇದ್ದರೂ ಗಮನ ಕೊಡುವವರಿಲ್ಲ ಎಂದು ಹೇಳಿಕೊಳ್ತಾ ಇದ್ರು. ಇದೇ ಕಾರಣವನ್ನು ಇಟ್ಟುಕೊಂಡು ದೃಢ ನಿರ್ಧಾರವನ್ನು ತೆಗೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಕಳೆದ ರಾತ್ರಿ ಹಾಸನ ನಗರದ ಬಸ್ ನಿಲ್ದಾಣದ ಸಮೀಪವೇ ದಂಪತಿ ರೈಲಿಗೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮೃತದೇಹವನ್ನು ರೈಲ್ವೆ ಕಂಬಿಗಳ ಮೇಲೆ ತೆಗೆಯುವಷ್ಟರಲ್ಲಿ ಅದೇ ಮಾರ್ಗದಲ್ಲಿ ಬಂದ ಗೂಡ್ಸ್ ರೈಲು ಆ ಎರಡು ಹಿರಿಯ ಜೀವಗಳ ಮೇಲೆಯೇ ಹರಿದು ಹೋಯಿತು. ಈ ದೃಶ್ಯ ಸ್ಥಳದಲ್ಲಿ ನೆರೆದಿದ್ದವರ ಮನ ಕಲಕುವಂತಿತ್ತು. ಸ್ಥಳಕ್ಕೆ ರೈಲ್ವೆ ಪೊಲೀಸರು ಬಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯಿಂದ ಮುಂದುವರಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ವೃದ್ಧ ದಂಪತಿಗಳ ಸಂಬಂಧಿಕರು, ಯಾಕೆ ಬೇಕು ಸರ್ ಮಕ್ಕಳು, ಮಕ್ಕಳಿಗಾಗಿ ಯಾವ ಆಸ್ತಿಯನ್ನು ಮಾಡಬಾರ್ದು, ಓದಿಸಿ ಸುಮ್ಮನಾಗೋದೇ ಒಳ್ಳೆಯದು ಅಂತಿದ್ದಾರೆ. ಮತ್ತೆ ಆಂಟಿ ಅವರು ಶನಿವಾರ ಸಂತಲ್ಲಿದ್ದರು. ಫ್ಯಾಮಿಲಿ ಏನೋ ಪ್ರಾಬ್ಲಮ್ ಆಗಿದೆ, ಅವ್ರು ನಿನ್ನೆ ಬಂದಿದ್ದಾರೆ. ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಅವ್ರು ಶನಿವಾರ ಸಂತೆ ಬಿಟ್ಟಿದ್ದಾರೆ. ಮಿಡ್ ನೈಟ್ ಇಲ್ಲಿ ಸುಸೈಡ್ ಮಾಡ್ಕೊಂಡಿದ್ದಾರೆ. ಏನು ಕಾರಣ? ಕಾರಣ ಫ್ಯಾಮಿಲಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಮಗನೂ ಅಪ್ಪನೂ ಸ್ವಲ್ಪ ಆ ಕಡೆ ಜಗಳ ಆಡ್ಕೊಂಡ್ರು. ಒಂದೇ ರೀಸನ್ನು ನಮಗೆ ಗೊತ್ತಿರೋ ಅಂಥದ್ದು. ಬೇರೆ ಸ್ವಲ್ಪ ಆರೋಗ್ಯ ಸಮಸ್ಯೆನೂ ಇತ್ತು ಅವರಿಗೆ. ಮುಂದೆ ಹೆಂಗೆ ನನ್ನ ಮಕ್ಕಳು ನೋಡ್ಕೊಳ್ಳಲ್ಲ ಅನ್ನೋ ಒಂದು ಬೇಜಾರು ಮನಸ್ಸಿಗೆ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಇಬ್ಬರು ಒಟ್ಟಿಗೆ ತೀರ್ಕೊಂಡಿದ್ದಾರೆ. ಇವರು ನಮ್ಮ ಭಾವ, ಇವರಿಲ್ಲಿ ಹಾಸನದಲ್ಲಿ KSRTC ರಿಟೈರ್ಡ್ ಆಗಿದೆ. ಇಲ್ಲಿಗೆ ಹಾಸನಕ್ಕೆ ಬಂದಿರೋದು? ನಮ್ಮ ಮನೆ ಎಲ್ಲ ನಾವೆಲ್ಲ ಜಾಸ್ತಿ ರಿಲೇಷನ್ ಇರೋದು ಹಾಸನ. ಹಂಗಾಗಿ ಅವ್ರ ಹಾಸನ ಬಹಳ ಪ್ರೀತಿ ಅವರಿಗೆ. ಬೇರೆ ಸೋಮವಾರಪೇಟೆ ಆ ಕಡೆ ಯಾರು ಇಲ್ಲ. ಹಂಗಾಗಿ ಅವ್ರು ಈ ಕಡೆನೆ ಬಂದಿದ್ದಾರೆ. ಅಲ್ಲಿಂದ ಬಂದು ಮನೆಗೆ ಬಂದಿದ್ರು ಅಥವಾ? ಇಲ್ಲ ಮನೆಗೆ ಬರಲೇ ಇಲ್ಲ. ರಾತ್ರಿ ಎಲ್ಲ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದಾರೆ ಅನ್ಸುತ್ತೆ. ಆಮೇಲೆ ಮಿಡ್ ನೈಟ್ ಹಿಂಗೆ ಮಾಡ್ಕೊಂಡಿದ್ದಾರೆ. ಬೆಳಗ್ಗೆ ಫೇಸ್ಬುಕ್ಕಲ್ಲಿ ಈ ಥರ 60 ರಿಂದ 70 ವರ್ಷದ ಒಂದು ದಂಪತಿಗಳು ಈ ಥರ ಆಗಿದೆ ಅಂತ ಬರ್ತಾ ಇತ್ತು. ಅಲ್ಲಿ ಫೋನ್ ಮಾಡಿದಾಗ ಅವರು ಮಿಸ್ಸಿಂಗ್ ಆಗಿದ್ರು. ಹಂಗಾಗಿ ಡೌಟಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದು ನೋಡಿ ಕನ್ಫರ್ಮ್ ಮಾಡಿ. ಮಿಸ್ಸಿಂಗ್ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ರಾ? ಇಲ್ಲ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಆಮೇಲೆ ತಮ್ಮನಿಗೆ ಫೋನ್ ಮಾಡಿ ತಮ್ಮನ ಮಗ ಬಂದು ಈಗ ನಾವು ಸ್ಟೇಷನ್ ಕಡೆ ಯಾರು ನೋಡ್ಕೊಳ್ಳೋರಿಲ್ಲ ಅನ್ನೋ ಒಂದು ಫೀಲಿಂಗ್. ಮುಂದಕ್ಕೆ ನಾವು ಕೂತ್ಬಿಟ್ರೆ ಯಾರು ನೋಡ್ಕೊಳ್ತಾರೆ ಅನ್ನೋ ಒಂದು ಫೀಲಿಂಗ್ ಈ ಥರ ಮಾಡ್ಕೊಂಡಿದ್ದಾರೆ. ಎಷ್ಟು ಜನ ಮಕ್ಕಳು? ಇಬ್ರು ಗಂಡು ಮಕ್ಕಳು, ಇಬ್ರಿಗೂ ಮದುವೆ ಆಗಿದೆ. ಒಬ್ಬ ಬೆಂಗಳೂರಲ್ಲಿ ಇದ್ದಾನೆ, ಒಬ್ಬ ಅಲ್ಲೇ ಇದ್ದ ತಂದೆ ಜೊತೆನೆ. ಅದು ತಂದೆಯವರು ಸಪ್ರೇಟ್ ಇದ್ರು, ತಂದೆ ತಾಯಿ. ಇವರು ಸಪ್ರೇಟ್ ಇದ್ರು, ಅವರಿಗೆ 2 ಮಕ್ಕಳಿದೆ. ಹಾಗೆ ಹಿಂದೆ ಎಲ್ಲ ಗಾರೆ ಕೆಲಸ ಎಲ್ಲ ಮಾಡಿ ಹಾಗೆ ಜೀವನ ಮಾಡ್ಕೊಂಡು ಹೋಗಿದ್ರು. ಈಗ ಹೆಂಡತಿಗೆ ಅನಾರೋಗ್ಯವಿತ್ತಾದ್ರಿಂದ ಆಕೆಯನ್ನ ಸರಿಯಾಗಿ ಆಸ್ಪತ್ರೆಗೆ ತೋರಿಸುವರಿಲ್ಲದೆ ವೃದ್ಧ ಗಂಡ ಕಂಗಾಲಾಗಿದ್ರು. ಯಾರೇ ಆತ್ಮಹತ್ಯೆ ಮಾಡಿಕೊಂಡ್ರೂ ಒಬ್ಬರು ಅನಾಥರಾಗಿ ಬಿಡ್ತೇವೆ ಅಂತ ನಿರ್ಧಾರ ಮಾಡಿ ಇಬ್ಬರು ಜೊತೆಯಾಗಿಯೇ ಸಾವನ್ನಪ್ಪಿದ್ದಾರೆ. ಒಟ್ನಲ್ಲಿ ಜೀವನದ ಸಂಧ್ಯಾಕಾಲದಲ್ಲಿ ಬೇಕಾಗಿರೋದು ಆಸ್ತಿ ಐಶ್ವರ್ಯವಲ್ಲ, ಮಮತೆಯ ಸ್ಪರ್ಶ. ಈ ದಂಪತಿಯ ದುರಂತ ಅಂತ್ಯ ಸಮಾಜಕ್ಕೆ ಎಚ್ಚರಿಕೆಯ ಗಂಟೆಯಾಗಿದೆ. ವೃದ್ಧಾಪ್ಯದಲ್ಲಿ ಪೋಷಕರಿಗೆ ಆರೈಕೆ ಮತ್ತು ಮಾನಸಿಕ ಬೆಂಬಲ ನೀಡೋದು ಪ್ರತಿಯೊಬ್ಬರ ಹೊಣೆಗಾರಿಕೆ ಎಂಬ ಸಂದೇಶವನ್ನು ಈ ಘಟನೆ ಮತ್ತೊಮ್ಮೆ ನೆನಪಿಸಿದೆ.
ನಮ್ಮ ಮಿಸ್ಸಚ್ಚು ಚಿಕ್ಕಮ್ಮ ಅವ್ರು ಇಬ್ಬರು ಮಕ್ಕಳಿದ್ದಾರೆ. ಮಕ್ಕಳು ಒಬ್ಬ ಮಗಳು ಆಗ್ಲೇ ಬಿಟ್ಟು ಮನೆ ಬಿಟ್ಟು ದೂರ ಬೆಂಗಳೂರಿಗೆ ಹೋಗ್ಬಿಟ್ಟು ಸೈಡ್ ನೋಡ್ಕೊಂತಿರಲಿಲ್ಲ. ಈ 2 ದೊಡ್ಡ ಮಗನ ಜೊತೆ ಇದ್ರು. ಇವರು ಮಾನಸಿಕ ಒತ್ತಡ ಪಾಪ ಇಬ್ರು ಹುಷಾರಿದ್ರು. ಅನಾಥ ರುದ್ರಾಶ್ರಮದಲ್ಲಿ 1 ತಿಂಗಳಿದ್ರು ಅಲ್ಲಿ. ಅಲ್ಲಿ ಯಾಕೋ ಸೆಟ್ ಆಗಿಲ್ಲ ಅಂತ ಕಾಣುತ್ತೆ. ಮತ್ತೆ ವಾಪಸ್ಸು ಹಾಸನಿಗೆ ಬಂದ್ರು. ಇದು ಶನಿವಾರ ಸಂತಿಗೆ ಬಂದ್ರು. ಅವ್ರ ಹೆಂಡತಿಗೆ ತುಂಬಾ ಹುಷಾರಿಲ್ಲ, ಮರುವು ಜಾಸ್ತಿ ಅವರಿಗೆ. ಇವ್ರಿಗೆ ಏನಾಯ್ತು ಅಂದ್ರೆ ನಾಳೆ ದಿನ ನಾನು ಸತ್ತರೆ ನನ್ನ ಹೆಂಡತಿ ಯಾರು ನೋಡ್ಕೊಂತಾರೆ, ಆ ಒಂದು ಫೀಲಿಂಗ್ ಇಬ್ರಿಗೂ ಇತ್ತು. ಈಗ ಇವ್ರು ಸತ್ತರೆ ನನ್ನ ಯಾರು ನೋಡ್ಕೊಂತಾರೆ ಅಂತ ಆ ಫೀಲಿಂಗ್ ಇತ್ತು. ಇವರು ಮೋಸ್ಟ್ಲಿ ಸೋಮವಾರ ಇವರು ಬೆಂಗಳೂರಿಗೆ ಹೋಗ್ಬೇಕಾಯ್ತು, ಚೆಕಪ್ಗೆ, ಮೆಡಿಕಲ್ ಚೆಕಪ್ಗೆ ಹೋಗ್ಬೇಕು ಅಂದ್ರೆ ಎಲ್ಲ ಮಾತಾಡಿದ್ರು, ಹೋಗ್ಬೇಕು ಅಂತಾನೆ ಇದ್ರು. ಅದೇನು ಮನಸ್ಸು ಅಂತ ಏನೋ ಗೊತ್ತಿಲ್ಲ. ನನ್ನ ಯಾರು ಹೇಳ್ದಲೆ ಮಧ್ಯಾಹ್ನ ಅಲ್ಲಿಂದ ಹೊರಟು ಮಿಸ್ಸಿಗೆ ಬಂದಿದ್ದಾರೆ. ಇಲ್ಲಿ ಬಂದು ಮಧ್ಯಾಹ್ನ 12 ಗಂಟೆ ಈ ಥರ ರೈಲು ಸಿಕ್ಕಾಕೊಂಡು ಇಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಮಗೆ ಗೊತ್ತಿಲ್ಲ. ನಮ್ಗೆ ಈಗ ವಿಷಯ ಗೊತ್ತಾದ್ಮೇಲೆ ಈಗ ನಾವು ಜೈಲಿಗೆ ಬಂದು ನೋಡ್ತಾ ಇದ್ದೀವಿ ಅಷ್ಟೇ. ಇವತ್ತು ಬೇಜಾರಾಗುತ್ತೆ. ಯಾಕೆಂದ್ರೆ ಅವರು ಭಾರಿ ಅನ್ಯೋನ್ಯಾಗಿ ಇದ್ರು, ಗಂಡ ಹೆಂಡತಿ ಇಬ್ರು, ಒಬ್ರು ಬಿಟ್ಟು ಒಬ್ರು ಇರ್ತಿದ್ದಿಲ್ಲ. ಇವ್ರಿಗೆ ಏನಾಗುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ ನಾನೇನು ಮಾಡೋ ಅಂತ ಅವ್ರಿಗೆ, ಅವ್ರೇನು ಹೆಚ್ಚು ಕಡಿಮೆ ಆಗುತ್ತೆ ನನಗೆ ಆಗುತ್ತೆ ಅಂತ ಅವ್ರಿಗೆ. ಇಬ್ರು ಒಂದೇ ತೀರ್ಮಾನ ಮಾಡಿ ಒಟ್ಟಿಗೆ ಹೋಗ್ಬೋದು ಅಂತ ಒಂದು ತೀರ್ಮಾನ ಮಾಡ್ಬೋದು. ಸಾವಲ್ಲು ಒಟ್ಟಿಗೆ ಹೋದ್ರೆ ಭಾರಿ ದುಃಖಕರ ವಿಷಯ, ಭಾರಿ ಬೇಜಾರಾಗುತ್ತೆ. ಮನೇಲಿ ತಂದೆ ಮಕ್ಕಳು ನೋಡ್ಕೊಂಡಿದ್ರೆ ಪರಿಸ್ಥಿತಿ ಬರ್ತಿರ್ಲಿಲ್ವಾ? ಖಂಡಿತ ಬರ್ತಿದ್ದಿಲ್ಲ. ಒಂದು ಅಂಗಡಿಯನ್ನು ಗಂಜಿ ಕುಡಿದ್ಬಿಡ್ಲಿ ಮಕ್ಕಳು ಪ್ರೀತಿಯಾಗಿ ಪ್ರೀತಿ ವಿಷಯ ಮಾತಾಡಿದ್ರೆ ಸಾಕು. ಅರ್ಗ ನೋಡ್ಕೊಳ್ದು ನಡೆಯುತ್ತೆ. ಪ್ರೀತಿಯಾಗಿ ಹೆಂಗಿದ್ರ, ಏನ್ ಮಾಡ್ತೀರ, ಚೆನ್ನಾಗಿದ್ರ ಅಷ್ಟೇ ಸಾಕು ಅವ್ರಿಗೆ. ನೋಡ್ಕೊಂಡಿದ್ರೆ ಈ ಪರಿಸ್ಥಿತಿ ಖಂಡಿತ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ತುಂಬಾ ಬೇಜಾರಾಗ ಮಕ್ಕಳನ್ನ ಹೊತ್ತು ಎತ್ತು ಸಾಕಿ ನೋಡಿ. ಏನು ಪ್ರಪಂಚನೇ ಹಿಂಗೆ ಈಗ. ಏನು ಮಾಡಬಾರ್ದು, ಮಕ್ಳಿಗೆ ಏನು ಆಸ್ತಿ ಪಾಸ್ತಿ ಏನು ಮಾಡಕ್ ಹೋಗ್ಬಾರ್ದು. ವಿದ್ಯಾವನ್ನು ಕೊಡಬೇಕು, ಸಾಕಷ್ಟೇ ಅವ್ರಿಗೆ. ಮನೆ ಕಡೆ ಎಲ್ಲ ಹೆಂಗಿದ್ರು ಸರ್? ತುಂಬಾ ಒಳ್ಳೆ ಹೆಸರು, ಒಳ್ಳೆ ಕೂಲಿ ಕೆಲಸ ಮಾಡ್ಕೊಂಡು ಸಾಕಿ ಮಕ್ಳಿಗೆಲ್ಲ ಚೆನ್ನಾಗಿ ಸಾಕಿದ್ದಾರೆ. ಚೆನ್ನಾಗಿ ಒಳ್ಳೆ ದೇವ್ರ ಭಕ್ತರು, ಒಳ್ಳೆ ಜನ.